ದೇಶಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ ಇದೀಗ ಮೋದಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಯಾಕಂದ್ರೆ ಕೇಂದ್ರದ ಸಮಾಚಾರ ಆಗಿರೋದ್ರಿಂದ ದೇಶಾದ್ಯಂತ ಗ್ಯಾಸ್ ಎಮರ್ಜೆನ್ಸಿಯನ್ನ ಆದೇಶ ಹೊರಡಿಸಲಾಗಿದೆ. ಮೋದಿ ಎಂಟ್ರಿಯನ್ನ ಕೊಟ್ಟಿದ್ದಾರೆ. ಇರಾನ್ ಇಸ್ರೇಲ್ ಯುದ್ಧ, ಇಲ್ಲಿ ಗ್ಯಾಸ್ಗೆ ಪರದಾಟ. ಭಾರತದಲ್ಲಿ ತೈಲ ಬಿಕ್ಕಟ್ಟು ಪರಿಹರಿಸಲು ಕೇಂದ್ರ ಸರ್ಕಾರ ಹರಸಾಹಸವನ್ನ ಪಡ್ತಾ ಇದೆ. ಸಂಸತ್ ಭವನದಲ್ಲಿ ಮೋದಿ ನೇತೃತ್ವದಲ್ಲಿ ಮೀಟಿಂಗ್ ಆಗ್ತಾ ಇದೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ, ವಿದೇಶಾಂಗ ಸಚಿವ ಜೈಶಂಕರ್ ಸೇರಿ ಅಧಿಕಾರಿಗಳು ಭಾಗಿಯಾಗಿದ್ದಾರೆ. ದೇಶಾದ್ಯಂತ ಎದುರಾಗಿರುವ ಗ್ಯಾಸ್ ಸಿಲಿಂಡರ್ ಸಮಸ್ಯೆ, ಕಮರ್ಷಿಯಲ್ ಸಿಲಿಂಡರ್ ಪೂರೈಕೆಯಲ್ಲಿ ಸ್ಥಗಿತ ಆಗಿದೆ. ಸಿಲಿಂಡರ್ ಬುಕಿಂಗ್ ಟೈಮ್ ಲೈನ್ ಹೆಚ್ಚಿಸಿದ ಬಗ್ಗೆ ಚರ್ಚೆ. ಪ್ರಧಾನಿ ಮೋದಿಗೆ ಮಾಹಿತಿ ನೀಡುತ್ತಿರುವಂತಹ ಹರ್ದೀಪ್ ಸಿಂಗ್ ಪುರಿ, ಪ್ರಸ್ತುತ ದೇಶದಲ್ಲಿ ಎಷ್ಟು ಪ್ರಮಾಣ ತೈಲ ಸ್ಟಾಕ್ ಇದೆ, ಈಗಿರುವ ತೈಲ ಇನ್ನೂ ಎಷ್ಟು ದಿನ ಬಳಸಬಹುದು, ಎಲ್ಲೆಲ್ಲಿಂದ ಕಚ್ಚಾ ತೈಲ ಬರುತ್ತಿದೆ ಎಂದು ಮೋದಿಗೆ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ತೈಲ ಬಿಕ್ಕಟ್ಟಿನ ಬಗ್ಗೆ ಮಾಹಿತಿ ನೀಡಿದ ಹರ್ದೀಪ್ ಸಿಂಗ್, ಮಧ್ಯಪ್ರಾಚ್ಯದ ಯುದ್ಧ ಬಿಕ್ಕಟ್ಟಿನ ಬಗ್ಗೆ ಜೈಶಂಕರ್ ಮಾಹಿತಿ, ಪರ್ಯಾಯ ವ್ಯವಸ್ಥೆ ಬಗ್ಗೆ ಚರ್ಚೆ ನಡೆಸುತ್ತಿರುವಂತಹ ಪ್ರಧಾನಿ ನರೇಂದ್ರ ಮೋದಿ. ದೇಶಾದ್ಯಂತ ಗ್ಯಾಸ್ ಎಮರ್ಜೆನ್ಸಿ, ಇದೀಗ ಈ ವಿಚಾರಕ್ಕೆ ಮೋದಿ ಜೊತೆಗೆ ಸಭೆ ನಡೀತಾ ಇದೆ. ಮಧ್ಯಪ್ರಾಚ್ಯದಲ್ಲಿ ಯುದ್ಧದಿಂದ ಗ್ಯಾಸ್ ಟ್ರಬಲ್, ಟೆನ್ಷನ್ ಹೆಚ್ಚಾಗಿದೆ ಭಾರತದಲ್ಲಿ. ಇದನ್ನ ಹೇಗೆ ಪರಿಹರಿಸೋದು, ಇದಕ್ಕೆ ಮಾರ್ಗ ಏನು ಇನ್ನೊಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಈ ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತ ಅಂದ್ರೆ ಮತ್ತೆ ಏನೆಲ್ಲ ಕ್ರಮಗಳನ್ನ ತೆಗೆದುಕೊಳ್ಬೇಕಾಗುತ್ತೆ ಅನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಮೋದಿ ಜೊತೆಗೆ ವಿದೇಶಾಂಗ ಸಚಿವ ಜೈಶಂಕರ್ ದೇಶಾದ್ಯಂತ ಎದುರಾಗಿರುವಂತಹ ಗ್ಯಾಸ್ ಸಿಲಿಂಡರ್ ಸಮಸ್ಯೆ ಕುರಿತಾಗಿ ಸಭೆಯನ್ನ ನಡೆಸಿದ್ದಾರೆ. ಬೆಂಗಳೂರು ಸೇರಿ ರಾಜ್ಯಾದ್ಯಂತ ಗ್ಯಾಸ್ ಪೂರೈಕೆ ವ್ಯತ್ಯಯ ಆಗ್ತಾ ಇದೆ. ನಗರಕ್ಕೆ ನಿನ್ನೆಯಿಂದಲೂ ಕೂಡ ಪೂರೈಕೆ ಆಗ್ತಿಲ್ಲ ಸಿಲಿಂಡರ್. ಹೋಟೆಲ್ ಬಳಕೆಯ ಕಮರ್ಷಿಯಲ್ ಸಿಲಿಂಡರ್ ಸ್ಟಾಪ್ ಆಗಿದೆ. ಇಷ್ಟೆಲ್ಲ ಸಮಸ್ಯೆ ಆಗ್ತಾ ಇರುವಂತದ್ದು. ಹಾಗಾಗಿ ಇದನ್ನ ನೀಗಿಸಬೇಕು ಅಂತ ಅಂದ್ರೆ ಏನ್ ಕ್ರಮವನ್ನ ತೆಗೆದುಕೊಳ್ಬೇಕು, ದೇಶಾದ್ಯಂತ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಹೇಗೆ ತಡೆಗಟ್ಟಬೇಕು, ಇದಕ್ಕೆ ಪರ್ಯಾಯ ಏನು ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇದೀಗ ಸಭೆಯನ್ನ ನಡೆಸ್ತಾ ಇದ್ದಾರೆ. ನೋಡಿ, ಗ್ಯಾಸ್ ಸಿಲಿಂಡರ್ ಪೂರೈಕೆಯಲ್ಲಿ ವ್ಯತ್ಯಯ ಆಗ್ತಾ ಇದೆ. ಕಮರ್ಷಿಯಲ್ ಗ್ಯಾಸ್ಗಳ ಪೂರೈಕೆ ಸ್ಥಗಿತನೇ ಆಗ್ಬಿಟ್ಟಿರುವಂಥದ್ದು. ಇದರಿಂದ ಹೋಟೆಲ್ಗಳೆಲ್ಲ ಕ್ಲೋಸ್ ಮಾಡ್ಕೊಳ್ಳುವಂಥ ಪರಿಸ್ಥಿತಿ ಎದುರಾಗಿದೆ. ಅಷ್ಟರ ಮಟ್ಟಿಗೆ ಎಫೆಕ್ಟ್ ಇದೀಗ ರಾಜ್ಯದಲ್ಲಿ ಕಾಣಿಸ್ತಾ ಇದೆ. ರಾಜ್ಯ ಮಾತ್ರ ಅಲ್ಲ, ಇಡೀ ದೇಶಾದ್ಯಂತ ಆಗಿರುವಂಥ ಸಮಸ್ಯೆ. ಸೊ ಇದನ್ನ ಹೇಗೆ ಅಲ್ಲಿ ನಿಭಾಯಿಸಬೇಕು ಹಾಗಾದ್ರೆ? ಯಾಕಂದ್ರೆ ಇದು ಯಾರು ಮಾಡಿದ್ದು ತಪ್ಪಲ್ಲ, ನಮ್ಮ ದೇಶದ ಪ್ರಧಾನಿಯವರು ಮಾಡಿದ್ದು ತಪ್ಪಲ್ಲ, ರಾಜ್ಯದಲ್ಲಿ CM ಆಗಿರ್ಬೋದು, DCM ಮಾಡಿರುವಂಥ ತಪ್ಪಲ್ಲ, ಯಾರ್ದು ತಪ್ಪಲ್ಲ. ಇಲ್ಲಿ ಆಗ್ತಾ ಇರುವಂಥ ಸಮಸ್ಯೆ ಏನು? ಇರಾನ್ ಮತ್ತು ಇಸ್ರೇಲ್ ಅಮೆರಿಕ ಯುದ್ಧ ನಡೀತಾ ಇದೆ ಅಲ್ವಾ, ಆ ಯುದ್ಧದ ಎಫೆಕ್ಟು ಈ ರೀತಿಯಾಗಿ ದೇಶಾದ್ಯಂತ ತಾಗ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ನೋಡಿ, ಒಂದರ ಮೇಲೆ ಒಂದು ದೇಶ ಅವಲಂಬಿತವಾಗಿರುತ್ತೆ. ಟ್ರಾನ್ಸ್ಪೋರ್ಟ್ ವಿಚಾರದಲ್ಲಿ, ಗ್ಯಾಸ್ ಸಿಲಿಂಡರ್ ವಿಚಾರಕ್ಕೆ, ಗ್ಯಾಸ್ ಅನಿಲದ ವಿಚಾರಕ್ಕೆ, ಇನ್ನು ತೈಲ ಪೆಟ್ರೋಲ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ ಅಲ್ಲಿ ಅಂದರೆ ಡಿಪೆಂಡೆನ್ಸೇ ಆಗಿರುತ್ತೆ. ಪೆಟ್ರೋಲಿಯಂ ಸಚಿವ ಹರ್ದೀಪ್ ಸಿಂಗ್ ಪುರಿ ಸಹಿತ ಇಲ್ಲಿ ಸಭೆಯಲ್ಲಿ ಇರುವಂಥದ್ದು, ಅದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಭಾರತದಲ್ಲಿ ಸ್ಟಾಕ್ ಇರುವಂಥ ತೈಲ ಎಷ್ಟಿದೆ, ಇನ್ನು ಇದು ಎಷ್ಟು ದಿನಗಳವರೆಗೆ ಬರುತ್ತೆ, ಇನ್ನು ಇದನ್ನ ಎಷ್ಟು ದಿನಗಳ ಬಳಕೆ ಮಾಡ್ಬೋದು, ಮುಂದೆ ಆಗುವಂಥ ಪರಿಣಾಮ ಏನು, ಇದ್ರ ಬಗ್ಗೆ ಎಲ್ಲ ಚರ್ಚೆಯನ್ನ ಮಾಡ್ತಾ ಇರುವಂಥದ್ದು ಪ್ರಧಾನಿ ನರೇಂದ್ರ ಮೋದಿ ಅವರ ಜೊತೆ. ನೋಡಿ, ನಮ್ಮ ಯುದ್ಧ ನಡೀತಾ ಇದೆ ಅಥವಾ ಏನೇ ಸಮಸ್ಯೆ ಆಗಿದೆ ಅಂತ ಅಂದ್ರೂ ನಮ್ಮ ಭಾರತದಲ್ಲಿ ತೈಲವನ್ನ ಸ್ಟೋರ್ ಮಾಡಿ ಇಟ್ಕೊಳ್ಳೋಕೆ ಅಂತ 3 ಘಟಕಗಳು ಇರುವಂಥದ್ದು ಇಡೀ ಒಂದು ದೇಶಾದ್ಯಂತ. ನಾವಿಲ್ಲಿ ಗಮನಿಸಿ ನೋಡಿದಾಗ ಒಂದು ಮಂಗಳೂರಿನಲ್ಲಿರುವಂಥದ್ದು, ಮತ್ತೊಂದು ವಿಶಾಖಪಟ್ಟಣಂನಲ್ಲಿ, ಇನ್ನೊಂದು ನಮ್ಮ ದೇಶದಲ್ಲಿ ಅಂದರೆ ಒಟ್ಟಾರೆ 3 ಸ್ಟಾಕ್ ಮಾಡಿ ಇಟ್ಕೊಳ್ಳುವಂಥ ಒಂದಿಷ್ಟು ಕಟ್ಟಡಗಳು ಇದ್ದಾವೆ. ಬಟ್ ಇಲ್ಲಿ ಇರುವಂಥ ತೈಲ ಇಡೀ ನಮ್ಮ ದೇಶಾದ್ಯಂತ ಕೇವಲ 8 ವಾರದವರೆಗೆ ಮಾತ್ರ ಬಳಕೆ ಮಾಡಬಹುದು. ಸ್ಟಾಕ್ ಆಗಿರುವಂಥ ತೈಲವನ್ನು ಬಳಸ್ಕೊಳ್ಬೋದು. ಆ 8 ವಾರ ಆಯಿತು ಅಂತ ಅಂದರೆ ಮತ್ತು ಕೂಡ ಅಲ್ಲಿ ಸಮಸ್ಯೆ ಜಾಸ್ತಿ ಆಗುವಂಥದ್ದು, ಸಮಸ್ಯೆಯಲ್ಲಿ ಹೆಚ್ಚಾಗಿ ಪರಿಣಮಿಸುತ್ತೆ. ಸೊ ಈಗ ಸ್ಟೋರ್ ಆಗಿರುವಂಥ ಈ ತೈಲವನ್ನು ಬಳಸ್ಕೊಳ್ತಾ ಇರುವಂಥದ್ದು ನಮ್ಮ ಭಾರತ, ಅದರಲ್ಲಿ ಕರ್ನಾಟಕದಲ್ಲೂ ಸಹಿತ. ಬಟ್ ಅದು ಖಾಲಿ ಆಗ್ತಾ ಬರ್ತಾ ಇದೆ. ಇನ್ನೂ ಎಷ್ಟೆಲ್ಲ ಸ್ಟೋರ್ ಇದೆ, ಇದ್ರ ಬಗ್ಗೆ ಎಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಮತ್ತೊಂದು ವಿಚಾರ ತಿಳಿದಿರುವಂಥದ್ದು, ರಷ್ಯಾದಿಂದ 1 ತಿಂಗಳ ಮಟ್ಟಿಗೆ ತೈಲವನ್ನು ಟ್ರಾನ್ಸ್ಪೋರ್ಟ್ ಮಾಡ್ಕೊಳ್ತಾ ಇದ್ದಾರೆ ಅನ್ನುವಂಥ ಮಾಹಿತಿ ಒಂದು ಕಡೆ. ಯಾಕಂದರೆ ಇದಕ್ಕೆ ಟ್ರಂಪ್ ಸಹಿತ ಇದಕ್ಕೆ ಹೇಳಿ ಪರ್ಮಿಷನ್ ಅನ್ನೋದಕ್ಕಿಂತ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ ಅನ್ನುವಂಥ ಮಾಹಿತಿ. ಸೊ ಇಲ್ಲಿ
ಅಂದರೆ ಇದ್ರ ಬಗ್ಗೆನೂ ಕೂಡ ಒಂದಿಷ್ಟು ಟಾಕ್ಸ್ಗಳು ಬಂತು. ಯಾಕಂದರೆ ಟ್ರಂಪ್ಗೆ ಹೆದರ್ಕೊಂಡು ಇವರು ತೈಲವನ್ನು ಖರೀದಿ ಮಾಡ್ಕೊಳ್ಳೋದನ್ನ ನಿಲ್ಲಿಸ್ಬಿಟ್ರ, ರಷ್ಯಾ ಜೊತೆಗಿನ ಒಪ್ಪಂದವನ್ನು ನಿಲ್ಲಿಸ್ಬಿಟ್ರ, ಅವ್ನು ಹೇಳ್ದಾಗ ಕೇಳ್ತಾರ ಮೋದಿ ಅನ್ನುವಂಥ ಟಾಕ್ಸ್ಗಳು ಬಂತು. ಬಟ್ ಇಲ್ಲಿ ರಷ್ಯಾ ಮೋದಿಯ ಜೊತೆಗೆ ಮನವಿಯನ್ನ ಮಾಡ್ಕೊಂಡಿದೆ, ನಮ್ಮ ಭಾರತ ದೇಶಕ್ಕೆ ತೈಲವನ್ನ ಖರೀದಿ ಮಾಡ್ಕೊಳ್ಳಿ, ಈಗ ಇಂಥ ಸ್ಥಿತಿ ಇದೆ, ಈಗಲಾದ್ರೂ ನೀವು ಖರೀದಿ ಮಾಡ್ಕೋಬಹುದು ಅಂತ ಮನವಿಯನ್ನ ಮಾಡ್ಕೊಂಡಂತ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಟ್ರಾನ್ಸ್ಪೋರ್ಟ್ ಸಹಿತ ಆಗ್ತಾ ಇದೆ. ಬಟ್ ಇದರಿಂದ ಅನಿಲದ ತೊಂದರೆ ಹೆಚ್ಚಾಗಿ ಕಾಣಿಸ್ತಾ ಇದೆ.